ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 11 ವಾಕ್ಯ 54 ತಿಳಿಸುವುದೇನೆಂದರೆ, ಅವನು ತನ್ನ ಶಿಷ್ಯರೊಂದಿಗೆ ಉಳಿದನು. ಚಿಂತನೆ: ಬೆಳೆಯುತ್ತಿರುವ ಅಪಾಯದ ಕ್ಷಣದಲ್ಲಿ ಯೇಸು ಒಂಟಿತನಕ್ಕೆ ಹಿಂದಿರುಗಲು ಅಲ್ಲ, ಬದಲಾಗಿ ತನ್ನ ಶಿಷ್ಯರೊಂದಿಗೆ ಉಳಿಯಲು ಆರಿಸಿಕೊಳ್ಳುತ್ತಾನೆ. ಅವನ ಉಪಸ್ಥಿತಿಯು ಅವರ ಶಕ್ತಿಯಾಗಿರುತ್ತದೆ. ಅವನು ಅವರನ್ನು ಅನಿಶ್ಚಿತೆಯಲ್ಲಿ ಕೈಬಿಡುವುದಿಲ್ಲ, ಬದಲಾಗಿ ಅವನು ಹತ್ತಿರದಲ್ಲಿಯೇ ಇರುತ್ತಾನೆ, ರೂಪಿಸುತ್ತಾನೆ, ಮಾರ್ಗದರ್ಶನ ಮಾಡುತ್ತಾನೆ ಮತ್ತು ಮುಂದೆ ಏನಾಗಲಿದೆಯೋ ಅದಕ್ಕೆ ಅವರನ್ನು ಸಿದ್ಧಪಡಿಸುತ್ತಾನೆ. ಈ ಸರಳ ಸಾಲು ಆಳವಾದ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ದೇವರು ನಮ್ಮನ್ನು ಏಕಾಂಗಿಯಾಗಿ ಬಿಡುವುದಿಲ್ಲ, ವಿಶೇಷವಾಗಿ ಭಯ ಅಥವಾ ಪರಿವರ್ತನೆಯ ಸಮಯದಲ್ಲಿ. ಶಿಷ್ಯರಂತೆ ನಾವು ಆತನ ಹತ್ತಿರ ಇರಲು ಆಹ್ವಾನಿಸಲ್ಪಟ್ಟಿದ್ದೇವೆ, ಕಲಿಯಲು, ನಂಬಲು ಮತ್ತು ಆತನ ಉಪಸ್ಥಿತಿಯಲ್ಲಿ ಬೆಳೆಯಲು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಿನ್ನ ಹತ್ತಿರ ಇರಲು ನನಗೆ ಕಲಿಸಿರಿ. ವಿಶೇಷವಾಗಿ ಅನಿಶ್ಚಿತೆಯ ಕ್ಷಣಗಳಲ್ಲಿ ನನ್ನ ಶಕ್ತಿ ಮತ್ತು ನನ್ನ ಮಾರ್ಗದರ್ಶನವಾಗಿ ಇರಿ. ನಿನ್ನ ಉಪಸ್ಥಿತಿಯಲ್ಲಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ ಮತ್ತು ನಿನ್ನ ಶಿಷ್ಯನಂತೆ ನಂಬಿಗಸ್ತನಾಗಿ ನಡೆಯಲು ನನಗೆ ಆಶೀರ್ವದಿಸಿರಿ. ಆಮೆನ್.